ಮತ್ತೆ ಬಂತು ಬಿಗ್ ಬಾಸ್. ಹೌದು ಸ್ವಾಮಿ. ನೀವು ಬಿಗ್ ಬಾಸ್ ಶೋವನ್ನ ನೋಡ್ತಾ ಇದ್ದೀರಾ ಅಂದ್ರೆ ಈ ವಿಡಿಯೋ ನಿಮಗಾಗಿ. ಹೌದು, ಬಿಗ್ ಬಾಸ್ ಶೋ ಇದು ಒಂದು ಸ್ಕ್ರಿಪ್ಟೆಡ್ ಶೋ ಅಂತ ತುಂಬಾ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದನ್ನ ನೋಡೇ ಇರ್ತೀರಾ. ಆದ್ರೆ ಅದು ನಿಜಾನ ಅಥವಾ ಸುಳ್ಳ? ಬಿಗ್ ಬಾಸ್ ಶೋ ನಮ್ಮ ದೇಶಕ್ಕೆ ಹೇಗೆ ಬಂತು? ಈ ಶೋವನ್ನ ಮೊದಲಿಗೆ ಶುರು ಮಾಡಿದ್ದು ಯಾರು? ಬಿಗ್ ಬಾಸ್ ಶೋ ವಿನ್ ಆದ ಸ್ಪರ್ಧಿಗೆ ನಿಜವಾಗಿಯೂ 50 ಲಕ್ಷ ಹಣ ಸಿಗುತ್ತಾ? ಬನ್ನಿ ನೋಡೋಣ. ಡೋಂಟ್ ಮಿಸ್. ಇದು 1997 ನಲ್ಲಿ ಬಿಗ್ ಬ್ರದರ್ ಎಂಬ ಶೋವನ್ನ ನೆದರ್ಲ್ಯಾಂಡ್ ನಲ್ಲಿ ಜಾಂಡಿ ಮಹಜೋರ್ ಎಂಬಾತ ಈ ಬಿಗ್ ಬ್ರದರ್ ಶೋವನ್ನ ಪ್ರಾರಂಭ ಮಾಡ್ತಾನೆ. ಆದ್ರೆ ಇದೇ ರೀತಿ UK ದೇಶದಲ್ಲಿ ಕೂಡ ಈ ಬಿಗ್ ಬ್ರದರ್ ಶೋವನ್ನೇ ಆಧಾರವಾಗಿ ಇಟ್ಟುಕೊಂಡು ಅಂದ್ರೆ ಬಿಗ್ ಬ್ರದರ್ ಶೋವನ್ನ ಕಾಪಿ ಮಾಡಿ ಸೆಲೆಬ್ರಿಟಿ ಬಿಗ್ ಬ್ರದರ್ ಶೋವನ್ನ ಪ್ರಾರಂಭ ಮಾಡ್ತಾರೆ. ಈ ಶೋನಲ್ಲಿ ಸಾಧಾರಣ ಜನರ ಬದಲಾಗಿ ಸೆಲೆಬ್ರಿಟಿಗಳನ್ನ ಕರೆದುಕೊಂಡು ಬಂದು ಈ ಶೋವನ್ನ ರನ್ ಮಾಡ್ತಾರೆ. ಆಗ ಈ ಶೋಗೆ ಜನರಿಂದ ಊಹಿಸದ ರೀತಿಯಲ್ಲಿ ರೆಸ್ಪಾನ್ಸ್ ಬರೋಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಕಾರಣ ಮೊದಲಿಗೆ ಈ ಬಿಗ್ ಬ್ರದರ್ ಶೋವನ್ನ ಸಾಧಾರಣ ಜನರ ಮೂಲಕ ಈ ಶೋವನ್ನ ರನ್ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಅಂದ್ರೆ ಸೆಲೆಬ್ರಿಟಿಗಳ ಮುಖಾಂತರ ಸೆಲೆಬ್ರಿಟಿ ಬಿಗ್ ಬ್ರದರ್ ಶೋವನ್ನ ರನ್ ಮಾಡ್ತಾರೆ. ಜನರಿಗೆ ಈ ಮೊದಲೇ ಈ ಸೆಲೆಬ್ರಿಟಿಗಳು ಗೊತ್ತಿರೋದ್ರಿಂದ ಅವರಿಗಾಗಿ ಈ ಶೋವನ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಎಲ್ಲಾ ಶೋಗಿಂತ ಈ ಸೆಲೆಬ್ರಿಟಿ ಬಿಗ್ ಬ್ರದರ್ ಶೋ ಪಾಪ್ಯುಲರ್ ಆಗುತ್ತೆ. ಇನ್ನೊಂದು ವಿಷಯ ನಿಮಗೆ ಗೊತ್ತಾ? ಈ ಶೋನಲ್ಲಿ ನಮ್ಮ ಭಾರತದ ಹೀರೋಯಿನ್ ಆಗಿರುವ ಶಿಲ್ಪಾ ಶೆಟ್ಟಿ ಅವರು ಕೂಡ ಈ ಶೋನಲ್ಲಿ ಸ್ಪರ್ಧೆಯಾಗಿ ಇದ್ರು. ಹಾಗೆ ಆ ಶೋ ವಿನ್ನರ್ ಕೂಡ ಆಗ್ತಾರೆ. ಹೀಗೆ ಈ ಸೆಲೆಬ್ರಿಟಿ ಬಿಗ್ ಬ್ರದರ್ ಶೋ ಎಂಬುದು ಬೇರೆ ಬೇರೆ ದೇಶಗಳಲ್ಲಿ ತನ್ನ ಹೆಸರನ್ನ ಚೇಂಜ್ ಮಾಡಿಕೊಳ್ತಾ ಕೊನೆಗೆ ನವೆಂಬರ್ 6, 2006ರಲ್ಲಿ ಬಿಗ್ ಬಾಸ್ ಹೆಸರಿನ ಮೂಲಕ ನಮ್ಮ ದೇಶಕ್ಕೆ ಎಂಟ್ರಿ ಕೊಡುತ್ತೆ. ಮೊದಲಿಗೆ ಹಿಂದಿ ಭಾಷೆಯಲ್ಲಿ ಈ ಶೋ ಶುರುವಾಗುತ್ತೆ. ಮೊದಲಿಗೆ ಹಿಂದಿ ಭಾಷೆಯಲ್ಲಿ ಶುರುವಾದಾಗ ಮೊದಲ ಸೀಸನ್ಗೆ ಹೋಸ್ಟ್ ಆಗಿ ಹರ್ಷಿತ್ ವರ್ಷಿ ಅವರು ನಡೆಸಿಕೊಡ್ತಾರೆ. ಮತ್ತೆ ಎರಡನೇ ಸೀಸನ್ಗೆ ಸೆಲೆಬ್ರಿಟಿ ಬಿಗ್ ಬ್ರದರ್ ಶೋನಲ್ಲಿ ವಿನ್ನರ್ ಆದಂತಹ ಶಿಲ್ಪಾ ಶೆಟ್ಟಿ ಅವರು ಈ ಶೋವನ್ನ ಹೋಸ್ಟ್ ಆಗಿ ನಡೆಸಿಕೊಡ್ತಾರೆ. ಆದ್ರೆ ಈ 2 ಸೀಸನ್ಗಳು ಕೂಡ ಅಂದುಕೊಂಡಷ್ಟು ಸಕ್ಸಸ್ ಆಗಲಿ ಬರೋದಿಲ್ಲ. ಹೀಗೆ ಸೀಸನ್ 3ಗೆ ಅಮಿತಾಬ್ ಬಚ್ಚನ್ ಅವರು ಬರ್ತಾರೆ. ಆದ್ರೂ ಈ ಶೋ ಪಾಪ್ಯುಲರ್ ಆಗಲ್ಲ. ನೆಕ್ಸ್ಟ್ ಸೀಸನ್ಗೆ ಸಲ್ಮಾನ್ ಖಾನ್ ಅವರು ಹೋಸ್ಟ್ ಮಾಡ್ತಾರೆ. ಆದ್ರೆ ಈ ಸಲ ಶೋ ತುಂಬಾನೇ ಪಾಪ್ಯುಲರ್ ಆಗುತ್ತೆ. ಹಾಗೆ TRP ಕೂಡ ಮುಂದೆ ಇರುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಸಲ್ಮಾನ್ ಖಾನ್ ಅವರೇ ಈ ಶೋನ ನಡೆಸಿಕೊಡ್ತಾ ಬಂದಿದ್ದಾರೆ, ಹಾಗೆ ಬರ್ತಿದ್ದಾರೆ ಕೂಡ. ಹೀಗೆ ಹಿಂದಿ ಭಾಷೆಯಲ್ಲಿ ಈ ಶೋ ತುಂಬಾನೇ ಪಾಪ್ಯುಲರ್ ಆಗೋದ್ರಿಂದ ಆಟೋಮೆಟಿಕ್ ಆಗಿ ಬೇರೆ ಬೇರೆ ಭಾಷೆಯಲ್ಲಿ ಕೂಡ ಈ ಬಿಗ್ ಬಾಸ್ ಶೋ ಶುರುವಾಗುತ್ತೆ. ಹೀಗೆ ನಮ್ಮ ಕನ್ನಡ ಭಾಷೆಯಲ್ಲಿ 2013ರಿಂದ ಈ ಶೋ ಶುರುವಾಗುತ್ತೆ. ಶುರುವಾದಾಗಿಂದ ಇಲ್ಲಿವರೆಗೂ ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಆಗಿ ನಡೆಸಿಕೊಡ್ತಾ ಬಂದಿದ್ದಾರೆ. ಈಗ ಮತ್ತೆ ಬಿಗ್ ಬಾಸ್ ಸೀಸನ್ 12 ಶುರುವಾಗಿದೆ. ನಿಮಗೆ ಈ ಸೀಸನ್ ಇಷ್ಟ ಆಗ್ತಾ ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನು ತಮಿಳು ತೆಲುಗು ಭಾಷೆಯಲ್ಲಿ 2017ನೇ ಇಸ್ವಿಯಲ್ಲಿ ಪ್ರಾರಂಭವಾಗುತ್ತೆ. ಮಲಯಾಳಂ ಭಾಷೆಯಲ್ಲಿ 2018ರಿಂದ ಪ್ರಾರಂಭವಾಗುತ್ತೆ. ಹಾಗೆ ಮರಾಠಿ ಭಾಷೆಯಲ್ಲಿ ಕೂಡ 2018ರಿಂದ ಈ ಶೋ ಶುರುವಾಗುತ್ತೆ. ಹೀಗೆ ಈ ಬಿಗ್ ಬ್ರದರ್ ಶೋ ಬೇರೆ ಬೇರೆ ದೇಶಗಳಲ್ಲಿ ತನ್ನ ಹೆಸರನ್ನ ಬದಲಾಯಿಸಿಕೊಳ್ತಾ ಈಗ ಕನ್ನಡ ಸೇರಿದಂತೆ ಹಲವು ಭಾಷೆಯಲ್ಲಿ ಪ್ರಸಿದ್ಧಿ ಪಡೆದಿದೆ. ಇನ್ನೊಂದು ವಿಷಯ, ತುಂಬಾ ಜನರು ನಂಬಿರೋದು ಏನು ಅಂದ್ರೆ ಈ ಬಿಗ್ ಬಾಸ್ ಶೋವನ್ನ ಕಲರ್ಸ್ ವಾಹಿನಿಯವರು ನಡೆಸಿಕೊಡ್ತಾ ಇದ್ದಾರೆ ಅಂತ. ಆದ್ರೆ ಅಸಲಿ ನಿಜ ಇದಲ್ಲ. ಎಂಡೋಮೋನ್ ಶೈನ್ ಎಂಬ ಪ್ರೈವೇಟ್ ಕಂಪನಿ ಇದನ್ನ ರನ್ ಮಾಡ್ತಾ ಇದೆ. ಇದನ್ನ ನೀವು ಬಿಗ್ ಬಾಸ್ ಶೋ ಎಪಿಸೋಡ್ 8 ನಲ್ಲಿ ನೋಡಬಹುದು. ಇದೊಂದು ಇಂಟರ್ನ್ಯಾಷನಲ್ ಕಂಪನಿ ಆಗಿದೆ. ಇದು ನಮ್ಮ ದೇಶದಲ್ಲಿ 7 ಭಾಷೆಯಲ್ಲಿ ಈ ಬಿಗ್ ಬಾಸ್ ಶೋವನ್ನ ರನ್ ಮಾಡ್ತಾ ಇದೆ. ಇನ್ನು ಸ್ಪರ್ಧಿಗಳ ಆಯ್ಕೆ, ಸ್ಪರ್ಧಿಗಳಿಗೆ ಸಂಬಳ ಕೊಡುವುದು ಕೂಡ ಇವರೇ. ಇನ್ನು ಬಿಗ್ ಬಾಸ್ ಶೋಗೆ ಬರುವ ಸ್ಪರ್ಧಿಗಳು ಕೇವಲ 20 ದಿನದವರೆಗೂ ಆಗುವಷ್ಟು ಬಟ್ಟೆಗಳನ್ನ ಮಾತ್ರ ತರಬೇಕು. 20 ದಿನಗಳು ಕಳೆದ ಮೇಲೆ ಈಗಾಗಲೇ ತನ್ನಂತ ಬಟ್ಟೆಗಳನ್ನ ರಿಟರ್ನ್ ಮಾಡಿ ಮತ್ತೆ 20 ದಿನದವರೆಗೂ ಆಗುವಷ್ಟು ಬಟ್ಟೆಗಳನ್ನ ಅವರ ಕುಟುಂಬದವರು ಕಳಿಸಿಕೊಡ್ತಾರೆ. ಹೀಗೆ ಶೋ ಮುಗಿಯುವವರೆಗೂ ಬಟ್ಟೆಗಳನ್ನ ಎಕ್ಸ್ಚೇಂಜ್ ಮಾಡ್ತಾನೆ ಇರ್ತಾರೆ. ಇನ್ನು ತುಂಬಾ ಜನರು ಈ ಬಿಗ್ ಬಾಸ್ ಶೋವನ್ನ ಸ್ಕ್ರಿಪ್ಟೆಡ್ ಶೋ ಅನ್ನೋದನ್ನ ಕೇಳೇ ಇರ್ತೀರಾ. ಅದು ನಿಜಾನ ಅಥವಾ ಸುಳ್ಳ? ಶೋನಲ್ಲಿ ಸ್ಪರ್ಧಿಗಳ ನಡುವೆ ಜಗಳ, ಗಲಾಟೆ, ಕೋಪ, ನಗು, ಅಳು ಇದ್ಯಾವುದನ್ನು ಬಿಗ್ ಬಾಸ್ ಟೀಮ್ ನವರು ಸ್ಪರ್ಧಿಗಳಿಗೆ ಹೋಗಿ ಹೇಳೋದಿಲ್ಲ. ಅವುಗಳೆಲ್ಲ ಸ್ಪರ್ಧಿಗಳಿಗೆ ಆ ಸಮಯದಲ್ಲಿ ಬಂದ ನಿಜವಾದ ಭಾವನೆಗಳು. ಬಿಗ್ ಬಾಸ್ ಟೀಮ್ ನವರೇ ಹೋಗಿ ನೀವು ಇದೇ ರೀತಿ ಆಡಬೇಕು, ನೀವು ಇದೇ ರೀತಿ ಗಲಾಟೆ ಮಾಡಬೇಕು ಅಂತ ಹೇಳೋದಿಲ್ಲ. ಕೇವಲ ಸ್ಪರ್ಧಿಗಳಿಗೆ ಟಾಸ್ಕ್ ರೂಪಿಸಿ ಕೊಡುವ ಮೂಲಕ ಸ್ಪರ್ಧಿಗಳ ನಡುವೆ ಬಿರುಕು ಮೂಡಿಸುವ ರೀತಿಯಲ್ಲಿ ಬಿಗ್ ಬಾಸ್ ಟೀಮ್ ನವರು ಟಾಸ್ಕ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಹೇಗೆ ಅಂದ್ರೆ ಸ್ಪರ್ಧಿಗಳ ನಡುವೆ 2 ಟೀಮ್ ಅನ್ನಾಗಿ ಮಾಡಿ ಅವರಿಗೆ ಟಾಸ್ಕ್ ಗಳನ್ನ ಕೊಡುವುದು. ಬಿಗ್ ಬಾಸ್ ರೂಲ್ಸ್.
ನಾಮಿನೇಷನ್ ಪ್ರಕ್ರಿಯೆ, ಕಳಪೆ ಪ್ರದರ್ಶನ, ಜೈಲುವಾಸ ಇವುಗಳು ಇರುವುದರಿಂದ ಹಾಗೆ ಇವುಗಳಿಂದ ತಪ್ಪಿಸಿಕೊಳ್ಳಲು ಪ್ರತಿಸ್ಪರ್ಧಿಗಳ ನಡುವೆ ಭಿನ್ನಾಭಿಪ್ರಾಯ, ಜಗಳ, ಕೋಪ ಇದೆಲ್ಲ ಆಗುತ್ತೆ. ಇವುಗಳನ್ನ ಒಟ್ಟಾರೆಯಾಗಿ ಕೂಡಿಸಿ ಅದನ್ನೇ ಎಪಿಸೋಡ್ ಅನ್ನಾಗಿ ಮಾಡಿ ನಮಗೆ ತೋರಿಸ್ತಾರೆ ಅಷ್ಟೇ. ಇನ್ನು ಕಿಚ್ಚ ಸುದೀಪ್ ಅವರ ಸಂಭಾವನೆ. ಸುದೀಪ್ ರವರ ಸಂಭಾವನೆ ಪ್ರತಿ 5 ವರ್ಷಕ್ಕೊಮ್ಮೆ ಇವರ ರೆಮ್ಯುನೇಷನ್ ಚಾಗುತ್ತಾ ಹೋಗುತ್ತೆ. ಕೆಲವು ಮೂಲಗಳ ಪ್ರಕಾರ ಸರಾಸರಿ 8 ಕೋಟಿ ಆಸುಪಾಸಿನಲ್ಲಿ ಅವರು ಒಂದು ಸೀಸನ್ಗೆ ಸಂಭಾವನೆ ಪಡೀತಾರೆ. ಇನ್ನು ಬಿಗ್ ಬಾಸ್ ಶೋ ವಿನ್ ಆದ ಸ್ಪರ್ಧಿಗೆ ನಿಜವಾಗಿಯೂ 50 ಲಕ್ಷ ಹಣ ಸಿಗುತ್ತಾ? ಬಿಗ್ ಬಾಸ್ ಶೋ ವಿನ್ ಆದ ಸ್ಪರ್ಧಿಗೆ ಪೂರ್ಣ ಪ್ರಮಾಣದ ಹಣ ಸಿಗೋದಿಲ್ಲ. ಟ್ಯಾಕ್ಸ್ ಎಲ್ಲ ಕಟ್ ಆಗಿ ಸ್ಪರ್ಧಿ ಕೈಗೆ ಸೇರೋದು 36 ಲಕ್ಷ ಮಾತ್ರ. ಇದು ಬಿಗ್ ಬಾಸ್ ಶೋನ ಅಸಲಿಯತ್ತು. ಈ ವಿಡಿಯೋ ಮಾಡೋಕೆ ನಾನು ತುಂಬಾ ಕಷ್ಟಪಟ್ಟಿದ್ದೇನೆ. ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.